ಕಲ್ಲವಿ ಹೊಸಹಳ್ಳಿಯಲ್ಲೊಂದು ಮಾದರಿ ಸರ್ಕಾರಿ ಶಾಲೆ, ಶಿಕ್ಷಕರ ಕಾರ್ಯಕ್ಕೆ ಶಾಸಕಿ ರೂಪಕಲಾ ಮೆಚ್ಚುಗೆ. ಸುಂದ್ರಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಲವಿ ಹೊಸಹಳ್ಳಿ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದ ಶಾಸಕಿ ರೂಪಕಲಾ ಶಶಿಧರ್ ಅವರು ಶಾಲೆಯಲ್ಲಿನ ವಾತಾವರಣ ಕಂಡು ಬೆರಗುಗೊಂಡರು. ಶಾಲೆಯ ಆವರಣದಲ್ಲಿ ಉತ್ತಮ ಪರಿಸರ ರೂಪಿಸುವುದರ ಜೊತೆಗೆ ಶಾಲಾ ಮಕ್ಕಳಿಗೆ ಕಲಿಕೆಗೆ ಅನುಕೂಲವಾಗುವಂತೆ ಸರ್ಕಾರದಿಂದ ದೊರೆಯುವ ಸವಲತ್ತುಗಳ ಜೊತೆಗೆ ದಾನಿಗಳ ಸಹಕಾರದಿಂದ ಸ್ಮಾರ್ಟ್ ಕ್ಲಾಸ್ ಸೇರಿದಂತೆ ಹಲವು ಯೋಜನೆಗಳನ್ನ ಅಳವಡಿಸಿದ್ದು, ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲದಂತೆ ಸರ್ಕಾರಿ ಶಾಲೆಯನ್ನ ಮಾದರಿ ಶಾಲೆಯನ್ನಾಗಿ ಮಾಡಿರುವ ಮುಖ್ಯ ಶಿಕ್ಷಕ ಸುರೇಶ್ ಮತ್ತು ಸಹ ಶಿಕ್ಷಕಿ ಸುಜಾತರವರ ಕಾರ್ಯವೈಖರಿಗೆ ಶಾಸಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಗೂ ಬೀಜಗಳು ನನ್ನ ಆಹಾರ. ಹದ್ದು ನಮಸ್ಕಾರ ಮಕ್ಕಳೇ, ನಾನು ಹದ್ದು. ನಾವು ನೋಡಲು ಬಹಳ ಗಂಭೀರ ಪಕ್ಷಿಗಳು. ನಮ್ಮ ಕಾಲುಗುರುಗಳು ಬಹಳ ಮೊನಚು ಹಾಗೂ ಬಲಿಷ್ಠ. ಕೊಕ್ಕುಗಳು ಅಷ್ಟೇ. ನಾವು ಸಾಮಾನ್ಯವಾಗಿ ಇತರ ಸಣ್ಣ ಪುಟ್ಟ ಪ್ರಾಣಿ ಪಕ್ಷಿಗಳನ್ನು ತಿನ್ನುತ್ತೇವೆ. ಮಕ್ಕಳನ್ನ ಕೂರಿಸಿ ಪಾಠ ಮಾಡುವಾಗ ಕೆಲವೊಂದು ಸಂದರ್ಭದಲ್ಲಿ ಆಸಕ್ತಿ ಕಡಿಮೆ ಆಗ್ಬೋದು. ಅದೇ ಮಕ್ಕಳ ಆಸಕ್ತಿಯನ್ನ, ಏಕಾಗ್ರತೆಯನ್ನ ಹೆಚ್ಚು ಮಾಡ್ಲಿಕ್ಕೋಸ್ಕರ ಅವ್ರದೇ ಆದ ರೀತಿ ಒಂದೊಂದು ಹೊಸ ಪ್ರಯೋಗಗಳನ್ನ ಮಾಡುವಂತ ಇದ್ದಾಗ ಪ್ರತಿಯೊಂದು ಪ್ರಾಣಿ ಪಕ್ಷಿಯ ನೀರಿನಲ್ಲಿ ಯಾವ್ಯಾವ ತರ ಇರುತ್ತೆ, ಜೀವಿಗಳಿರುತ್ತೆ, ಅವುಗಳ ಜೀವನ ಹೇಗೆ, ಪಕ್ಷಿ ಏನ್ ತಿನ್ನುತ್ತೆ, ಅದ್ರ ಜೀವನ ಹೇಗೆ ಅನ್ನುವಂಥದ್ದನ್ನ ಈ ರೀತಿಯ ಹೊಸ ರೀತಿ ಮಕ್ಕಳಿಗೆ ಹೆಚ್ಚಿನ ಆಸಕ್ತಿ ಬರ್ಲಿಕ್ಕೆ ಈ ವಯಸ್ಸಿನಲ್ಲಿ ಮಾಡ್ತಾ ಇರುವಂತದ್ದು ಇವರು ಮಾದರಿಯಾಗಿ ಮಾಡಿದ್ದಾರೆ. ಸರ್ಕಾರಿ ಶಾಲೆಗಳೆಲ್ಲ ಮಾದರಿಯಾಗಿ ಹೆಚ್ಚಿನ ಶಾಲೆಗಳಲ್ಲಿ ಇದನ್ನ ಮುಂದುವರಿಸಿದ್ರೆ ಮಕ್ಕಳಿಗೆ ಯಾವ್ಯಾವ್ದು ಈಗ ಬೇರೆ ಶಾಲೆಗಳಲ್ಲಿ ಸಿಗ್ತಾ ಇದೆ ಸೌಕರ್ಯಗಳು ಇಲ್ಲಿ ಇಲ್ಲ ಅನ್ನೋಂಥದಕ್ಕೆ ಈ ಸರ್ಕಾರಿ ಶಾಲೆ ಮಾದರಿ ಆಗಿದೆ. ಈ ರೀತಿ ನಾವು ಬೇರೆ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ಬೇಕು. ಇವಾಗ ನಾವು ಅದೇ ಒಂದು ನಿಟ್ಟಿನಲ್ಲಿ ಕರ್ನಾಟಕ KPSC ಶಾಲೆಗಳು ಅದೇ ಒಂದು ಉದ್ದೇಶದಲ್ಲೇ ಹಾಕ್ತಾ ಇರೋದು. ಇಡೀ ಒಂದು ಪಂಚಾಯತಿಗೆ ಆ KPSC ಶಾಲೆ ತಂದು LKG ಇಂದ ಹಿಡಿದು PUC ಮಟ್ಟಕ್ಕೆ ಆ ಶಾಲೆನ ಅಭಿವೃದ್ಧಿ ಮಾಡಿ ಇಡೀ ಪಂಚಾಯತಿಯಲ್ಲಿರುವಂತ ಟೀಚರ್ಸ್ ನ ಒಂದು ಜಾಗದಲ್ಲಿ ಸೇವೆ ಮಾಡ್ಲಿಕ್ಕೆ ತಂದು ಅಲ್ಲಿಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನ ಮಾಡುವಂತ ಒಂದು ದೂರದೃಷ್ಟಿ ಆ KPSC ಶಾಲೆಗಳು. KV ಸ್ಕೂಲ್ಸ್ ಅಲ್ಲಿ ಯಾಕೆ ಹಿಂದೆ ಸರ್ಕಾರಿ ಶಾಲೆ ಇದ್ದಾಗ ಸೇರಿಸ್ತಾ ಇದ್ವಿ, KV ಸ್ಕೂಲ್ ಶಾಲೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಪೊಲೀಸು, ಆರ್ಮಿಯಲ್ಲಿ ಕೆಲಸ ಮಾಡಿರ್ಲಿ ಅಥವಾ ಅಲ್ಲಿ ರೈಲ್ವೇಸ್ ಅಲ್ಲಿ ಡಿ ಗ್ರೂಪ್ ಅಲ್ಲಿ ಕೆಲಸ ಮಾಡಿ ಅವರಿಗೆ ಅಲ್ಲಿ ಫ್ರೀ ಅಡ್ಮಿಷನ್ಸ್ ಮಾಡ್ತಾ ಇದ್ರು. ಅಂದ್ರೆ ಯಾವುದೇ ಮೇಲ್ವರ್ಗದ ಅಧಿಕಾರಿ ಮಕ್ಕಳು ಮತ್ತೆ ಅಲ್ಲೇ ಕೆಲಸ ಮಾಡೋ ಕೆಳವರ್ಗದ ಮಕ್ಕಳು ಒಂದೇ ವಾತಾವರಣದಲ್ಲಿ ಬೆಳಿಬೇಕು ಅಂತಂದ್ಬಿಟ್ಟು KV ಸ್ಕೂಲ್ಸ್ ಅಂತ ಇರ್ತಿತ್ತು. ಅವಾಗ ಪ್ರತಿಯೊಬ್ಬರಿಗೂ 5 ರಿಂದ 10 ಫೋಟೋ ಇರ್ತಾ ಇತ್ತು, ಅದನ್ನ ಆಟ ಮಾಡಿ ತಗೋತಾ ಇದ್ರು. ಈಗ ಅದೇ ಒಂದು ಮಾದರಿಯಾಗಿ ಇಂಗ್ಲಿಷ್ ಮೀಡಿಯಂ ಶಾಲೆನ ಅಭಿವೃದ್ಧಿ ಮಾಡೋ ದೂರದೃಷ್ಟಿ ಸರ್ಕಾರ ತಗೊಂಡಿದೆ. ನಮ್ಮ ಕ್ಷೇತ್ರದಲ್ಲೂ ಕೂಡ ಒಂದು 5 KPSC ಶಾಲೆಗಳು, 2 ನಗರ ಭಾಗದಲ್ಲಿ, 3 ಗ್ರಾಮೀಣ ಭಾಗದಲ್ಲಿ ಸೆಲೆಕ್ಟ್ ಆಗಿದೆ. ಇದೇ ರೀತಿ ವಿಶೇಷವಾಗಿ ಇದೇ ರೀತಿಯ ಒಂದು ದೂರದೃಷ್ಟಿಯಿಂದ ಅದು ಪರಿಕಲ್ಪನೆ ಮಾಡಿದ್ದಾರೆ. ಒಳ್ಳೇದಾಗುತ್ತೆ, ಎಲ್ಲ ಸರ್ಕಾರಿ ಶಾಲೆಗೆ ಮತ್ತೆ ಬರ್ಲಿ ಅನ್ನುವಂತ ಒಂದು ಆಲೋಚನೆಯಿಂದ ಮಾಡಿದ್ದಾರೆ. ಅದನ್ನು ಚೆನ್ನಾಗಿದೆ. ನೀರಿಲ್ಲ ಅಂತ ಇರ್ತಾರೆ ನೋಡಿ, ಎಷ್ಟ್ ಚೆನ್ನಾಗಿ ಗಾರ್ಡನ್ ಇಟ್ಟಿದ್ದಾರೆ. ಗಾರ್ಡನ್ ತರ ಎಷ್ಟ್ ಚೆನ್ನಾಗಿ ಸರ್ಕಾರನೇ ಮಾಡ್ಬೇಕಂದ್ರೆ ನಾವ್ ಏನೂ ಸಾಧಿಸಕ್ಕಾಗಲ್ಲ. ಅಲ್ಲಿ ಸ್ಥಳೀಯವಾಗಿರುವಂತವ್ರು ಶಾಲೆಗಳ ಬಗ್ಗೆ, ಸರ್ಕಾರಿ ಶಾಲೆ ಬಗ್ಗೆ ಸ್ವಲ್ಪ ಕಳಕಳಿಯನ್ನ ತೋರಿಸಿದ್ರು ಕೂಡ ಈ ತರ ಒಂದ್ ಮಾದರಿ ಶಾಲೆ ಆಗುತ್ತೆ. ನೋಡಿ, ಶಾಲೆ ಮುಂದೆ ಗಾರ್ಡನ್ ಇದ್ದಂಗಿದೆ, ಎಷ್ಟ್ ಚೆನ್ನಾಗಿ ಮಕ್ಕಳಿಗೆ ಒಳ್ಳೆ ವಾತಾವರಣನ ತಂದಿದ್ದಾರೆ. ತುಂಬಾ ಮಾದರಿ ಆಗಿರುವಂತ ಶಾಲೆ. ಅದು ಪ್ರಯತ್ನ ಎಲ್ಲ ಸರ್ಕಾರಿ ಶಾಲೆ ಬಿಡು ಅಂತ ಹೇಗಾದ್ರೆ ಆಗಿರ್ಲಿಲ್ಲ, ಎಲ್ಲ ತುಂಬಾ ಮನೆಗಿಂತ ತುಂಬಾ ಚೆನ್ನಾಗಿ ಇದನ್ನ ಕಾಪಾಡ್ಕೊಂಡಿದ್ದಾರೆ. ದೇವಸ್ಥಾನ ಇದೆ, ಗಾರ್ಡನ್ ಇದೆ, ಈ ಕಡೆ ಎಲ್ಲ ಮಕ್ಕಳಿಗೆ ಕಲೀಲಿಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೇದಾಗಿದೆ.